ಮಾರನಾಥ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಮುಂಚಾನೆ ವೇಳೆಯಲ್ಲಿ ನಾವೆಲ್ಲರೂ ಮರಳಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೀವಿ. ಬನ್ನಿ, ಈ ದಿನ ದೇವರು ನಮಗಾಗಿ ಈ ಶುಭಕರವಾದ ದಿನದಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಯೆರೆಮೀಯನ ಬರೆದ ಪ್ರವಾದನೆ ಪುಸ್ತಕ 32ನೇ ಅಧ್ಯಾಯ 27ನೇ ವಚನ. ದ ಬುಕ್ ಆಫ್ ಜೆರೆಮೀಯ 32:27. ಇಗೋ, ನಾನೇ ಕರ್ತನು, ಸಮಸ್ತ ಜನರ ದೇವರು, ನನಗೆ ಕಠಿಣವಾದ ಕಾರ್ಯ ಒಂದಾದರೂ ಉಂಟೋ? ಆಮೆನ್. Behold, I am the Lord, the God of all flesh. Is there anything too hard for me? ಸ್ತೋತ್ರಂ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಹೇಳುತ್ತಾ ಇದ್ದಾರೆ, ಇಗೋ, ನಾನೇ ಕರ್ತನು, ಸಮಸ್ತ ಜನರ ದೇವರು. ಈ ದೇವರು ಬರೀ ಕ್ರೈಸ್ತವ ದೇವರಲ್ಲ. ಕ್ರಿಸ್ತವೇ ಯಾರು ಕ್ರೈಸ್ತರಂತ ಕರೆಯಲ್ಪಡುತ್ತಾ ಇದ್ದಾರೋ ಅವರ ದೇವರಲ್ಲ, ಸಮಸ್ತ ಜನರು. ಈಗ ಕೇಳುತ್ತಿರೋ ನಿಮ್ಮೆಲ್ಲರೂ ಕೂಡ ಈತನು ಹೇಳುತ್ತಾ ಇದ್ದೇನೆ, ನಾನು ನಿಮಗೂ ಕೂಡ ದೇವರೇ. ನಾನು ಬರೀ ಕ್ರೈಸ್ತವರಿಗೆ ದೇವರಲ್ಲ, ನಾನು ನಿಮಗೂ ದೇವರಾಗಿದ್ದೀನಿ. ಆದದರಿಂದ ನನಗೆ ಕಠಿಣವಾದ ಕಾರ್ಯ ಒಂದಾದರೂ ಉಂಟೋ? ಆಮೆನ್. ದೇವರಿಗೆ ಯಾವುದು ಕೂಡ ಕಠಿಣವಾಗಿ ಯಾವುದಿಲ್ಲ. Behold, I am the God of all flesh. Is there anything too hard for me? There is nothing hard for God because He has created the universe. ಈ ಸೃಷ್ಟಿಕರ್ತನ ಕೈಯಲ್ಲಿ ಏನು ಕೂಡ ಅಸಾಧ್ಯ ಅಂತ ಕಠಿಣವಾದ ಕಾರ್ಯವಿಲ್ಲ. ಸೊ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಿರೋ ಏನೇನು ಸಮಸ್ಯೆಗಳಿದೆಯೋ ಇದು ದೇವರ ದೃಷ್ಟಿಯಲ್ಲಿ ನಿಮ್ಮಿಂದ ತೊಲಗಿಸೋದು ಕಠಿಣವಲ್ಲ. ದೇವರು ಯಾಕೆ ಈ ಮಾತು ಹೇಳುತ್ತಾ ಇದ್ದಾರೆ ಅಂದ್ರೆ, ಅನೇಕರು ನಮ್ಮ ಜೀವನದ ಕುರಿತು, ಅನೇಕರು ನಮ್ಮ ಸಮಸ್ಯೆಗಳ ಕುರಿತು ಆಶಾಭಂಗವಾಗಿ, ಅನೇಕರು ನಿರುತ್ಸಾಹವಾಗಿ, ಅನೇಕರು ಕುಗ್ಗಿ ಹೋಗಿ, ನನಗೆ ಸಹಾಯ ಎಂಬ ಹಸ್ತ, ನನ್ನನ್ನು ಧೈರ್ಯ ತುಂಬಿಸುವ ವ್ಯಕ್ತಿಗಳು ಯಾರೂ ಕಾಣದೆ ನಾನು ಏಕಾಂಗಿ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ಅನೇಕರು ತನ್ನ ಒಳಗಡೆ ತಾನೇ ಕುಗ್ಗಿ ಹೋಗಿದ್ದಾರೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಸೊ ದೇವರು ಹೇಳ್ತಾ ಇದ್ದಾರೆ ಮುಂಚಾನೆ ವೇಳೆಯಲ್ಲಿ, ನಾನು ನಿಮ್ಮ ದೇವರು ಮಾತ್ರವಲ್ಲದೆ ನಾನು ಸಕಲ ಜನರ ದೇವರು. ಯಾರು ಇಕ್ಕಟ್ಟಿನಲ್ಲಿದ್ದಾರೋ ಅವರೆಲ್ಲರಿಗೂ ನಾನು ದೇವರಾಗಿದ್ದೀನಿ. ಈ ಮುಂಚಾನೆ ವೇಳೆಯಲ್ಲಿ ವಾಕ್ಯ ಕೇಳ್ತಿರೋ ನನ್ನ ಪ್ರಿಯ ಕ್ರೈಸ್ತವ ಮಕ್ಕಳೇ, ಅನ್ಯ ಜನರು ಕೂಡ ತಮ್ಮೆಲ್ಲರಿಗೂ ದೇವರು ಹೇಳೋದೇನೆಂದ್ರೆ, ನೀವು ಒಂದು ಸಲ ದೇವರನ್ನು ಸ್ತುತಿಸಿ, ಆ ದೇವರನ್ನು ಸ್ಮರಿಸಿ, ದೇವರೇ ಏಸಪ್ಪ, ನನ್ನ ಜೀವನದಲ್ಲಿ ಸ್ವಾಮಿ ಈ ರೀತಿಯ ಕಷ್ಟಗಳುಂಟು, ನನಗೆ ಒಂದು ಸಹಾಯ ಮಾಡಬಹುದಾ? ನೀವು ಮಾಡ್ತೀರಾ ಅಂತ ಕೇಳಿದ್ರೆ ದೇವರು ಹೇಳ್ತಾರೆ, ನನಗೆ ಕಠಿಣವಾದ ಯಾವುದು ಕೂಡ ಈ ಲೋಕದಲ್ಲಿ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ಈ ಯೇಸು ಸ್ವಾಮಿ ಬರೀ ನನ್ನ ದೇವರಲ್ಲ, ಕೇಳುತ್ತಿರೋ ನಿಮ್ಮೆಲ್ಲರೂ ದೇವರಾಗಿದ್ದಾರೆ. ಆತನ ಕೈಯಲ್ಲಿ ಕಠಿಣವಾದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಆತನ ಆಶೆ ಪಡೋದೇನೆಂದ್ರೆ, ನೀವು ಮನಸಾರ ನಿಮ್ಮ ದುಃಖ, ಮನಸಾರ ನಿಮ್ಮ ವೇದನೆ, ಮನಸಾರ ನಿಮ್ಮ ಸಂಕಟ, ರೋಗ, ಬಾಧೆ ಎಲ್ಲಾ ದೇವರ ಮುಂದೆ ಒಪ್ಪಿಸಿಕೊಂಡರೆ ನಿಶ್ಚಯವಾಗಿ ಆತನು ನಿಮ್ಮನ್ನು ಆ ಕೆಸರಿನಿಂದ, ಆ ಸಮಸ್ಯೆಯಿಂದ ದೇವರು ನಿಮ್ಮನ್ನು ಹೊರಗೆ ತರುತ್ತಾರೆ. ಯಾಕಂದ್ರೆ ಆತನಿಗೆ ಕಠಿಣವಾದ ಕಾರ್ಯ ಯಾವುದಿಲ್ಲ. ಹೇಳ್ಕೊಳ್ತೀರಾ? ನನ್ನ ಮುಂದೆ ಅಲ್ಲ, ಆ ದೇವರ ಮುಂದೆ ನಾನು ಪ್ರಾರ್ಥನೆ ಮಾಡ್ತಿರುವಾಗ ನೀವು ಕೂಡ ಕನಗಲು ಮುಚ್ಚಿ ಆ ಸರ್ವಾಧಿಕಾರಿ, ಆ ಸೃಷ್ಟಿಕರ್ತನ ಮುಂದೆ ಹೇಳಿಕೊಂಡರೆ ದೇವರು ನಿಮ್ಮನ್ನು ಆ ಸ್ಥಿತಿಯಿಂದ ಹೊರತರುತ್ತಾರೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವಯ್ಯ, ಹೇಳುತ್ತಿರೋ ಪ್ರತಿಯೊಬ್ಬ ದೇವರ ಮಕ್ಕಳು, ಅವರೆಲ್ಲ ನನ್ನ ಕುಟುಂಬವ, ನನ್ನ ಮಕ್ಕಳು ನಿನ್ನ ಮಕ್ಕಳಾಗಿದ್ದಾರೆ. ಅವರು ಯಾವ ಸ್ಥಿತಿಯಲ್ಲಿದ್ದಾರೋ ನೀ ಹೇಳಿದೆ, ನನಗೆ ಅಸಾಧ್ಯ ಕಠಿಣವಾದ ಯಾವುದೂ ಇಲ್ಲ ಅಂತ. ಹೌದು ರಾಜ, ಅವರು ಅನುಭವಿಸ್ತಿರೋ ಪ್ರತಿಯೊಂದು ವಿಷಯ ನಿನ್ನ ಕರದಲ್ಲೊಪ್ಪಿಸಿ ಕಣ್ಣು ಮುಚ್ಚಿ ನಿನ್ನ ಮುಂದೆ ಬೇಡಿಕೊಳ್ಳುತ್ತಾ ಇದ್ದಾರಯ್ಯ. ಅವರಿಗೆ ನೀನೇ ಬಿಡುಗಡೆ ಕೊಟ್ಟು, ನೀನೇ ಶಾಂತಿ ಸಮಾಧಾನ ಕೊಟ್ಟು ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಸಂತೋಷವಾಗಿರಿ. ನಾಳೆ ಮರಳಿ ನಾವು ಇದೇ ಸಮಯ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು.